ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿವಸ ಪೂರಿಯಂತೆ ಉಬ್ಬಿ ಬರುವ ಈ ಜೋಳದ ರೊಟ್ಟಿ ರೆಸಿಪಿನ ಮಿಸ್ ಮಾಡದೆ ನೋಡಿ. ಖಂಡಿತ ಈ ಜೋಳದ ರೊಟ್ಟಿ ಉಬ್ಬಿ ಬರುತ್ತೆ ಮತ್ತು ತುಂಬ ಚಪಾತಿಗಿಂತ ಸಾಫ್ಟ್ ಆಗಿರುವಂಥ ಪದ್ರ ಆಗಿರುವಂಥ ಈ ಜೋಳದ ರೊಟ್ಟಿ ರೆಸಿಪಿ ಯಾವ ಥರ ಮಾಡೋದು ಅಂತ ಬನ್ನಿ ನೋಡೋಣ. ಹಾಗೆಯೇ ರೊಟ್ಟಿನ ತಟ್ಟಿ ಕೂಡ ಮಾಡ್ಬೋದು, ಜೊತೆಗೆ ನಾವು ಲಟ್ಟಣಿಗೆಯಲ್ಲೂ ಕೂಡ ಲಟ್ಟಿಸಿಕೊಂಡು ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಗ್ಯಾಸ್ ಸ್ಟವ್ ಮೇಲೆ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ನೀರು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಈ ನೀರನ್ನು ನಾವು ಜಿಗಿ ಹಾಕೊಳ್ಳೋಕ್ಕೆ ಅಂತ ಯೂಸ್ ಮಾಡ್ತೀವಿ. ಈ ಕಡೆ ನೋಡಿ, ನಾನು ಸ್ವಲ್ಪ ಜೋಳದ ಹಿಟ್ಟನ್ನು ತಗೊಂಡು ಮಧ್ಯಕ್ಕೆ ಒಂದು ಸ್ವಲ್ಪ ಅಗಲ ಮಾಡಿ ಬಿಸಿ ಮಾಡಿರುವಂಥ ನೀರನ್ನು ನಾನಿಲ್ಲಿ ಹಿಟ್ಟಿನ ಮಧ್ಯಭಾಗದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಚಮಚದ ಸಹಾಯದಿಂದ ಸ್ವಲ್ಪನೇ ಹಿಟ್ಟನ್ನು ಬಿಸಿ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ರೊಟ್ಟಿಗೆ ಬೇಕಾಗಿರುವಂತಹ ಜಿಗುಟನ್ನು ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ನೀರು ಬಿಸಿ ಇರೋದ್ರಿಂದ ಚಮಚದಿಂದ ನಿಧಾನವಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪೂರ್ತಿ ನಾನಿಲ್ಲಿ ಕೈಯಿಂದನೇ ಹಿಟ್ಟನ್ನು ಇವಾಗ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇರುತ್ತೆ, ಹಾಗೆಯೇ ಸ್ವಲ್ಪ ನಿಧಾನವಾಗಿ ಉದುರಿಟ್ಟನ್ನು ಕೈಗೆ ಅಂಟಿಸ್ಕೊಳ್ತಾ ಚೆನ್ನಾಗಿ ಇದನ್ನು ನಾದ್ಕೊಳ್ತಾ ಇದ್ದೀನಿ. ಮೇಯ್ನಾಗಿ ನಾವು ಜೋಳದ ರೊಟ್ಟಿ ತಟ್ಟಬೇಕಂದ್ರೆ ಈ ಹಿಟ್ಟು ಕಲಿಸೋದೇ ಮುಖ್ಯವಾಗಿರುತ್ತೆ. ಹಿಟ್ಟು ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀವೋ ರೊಟ್ಟಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಸ್ವಲ್ಪನೇ ತಣ್ಣೀರನ್ನು ಹಾಕ್ಕೊಳ್ತಾ ಇವಾಗ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಅಂಗೈಯಲ್ಲಿ ನಾವು ಹಿಟ್ಟನ್ನು ತುಂಬ ಚೆನ್ನಾಗಿ ನಾದ್ಕೊಳ್ಬೇಕು ಜೋಳದ ರೊಟ್ಟಿಗೆ. ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ನಾನಿಲ್ಲಿ ನಾದ್ಕೊಳ್ತಾ ಇದ್ದೀನಿ. ಒಂದೇ ಸತಿ ನೀರು ಹಾಕಿಬಿಟ್ರೆ ಜೋಳದ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ. ಹಿಟ್ಟು ತೆಳ್ಳಗಾಗ್ಬಿಟ್ರೆ ರೊಟ್ಟಿ ತಟ್ಟೋದಕ್ಕಾಗೋದಿಲ್ಲ. ನೋಡಿ, ಇವಾಗ ಒಂದು ಸ್ವಲ್ಪ ಮಟ್ಟಿಗೆ ನಾನಿಲ್ಲಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಇದೇ ಥರ ಹಿಟ್ಟನ್ನು ನಾವು ನಾದ್ಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಉಬ್ಬಿ ಬರುತ್ತೆ, ಸಾಫ್ಟಾಗೂ ಕೂಡ ಬರುತ್ತೆ. ಜೋಳದ ರೊಟ್ಟಿಗೆ ಉಪ್ಪೇನು ಹಾಕೋದಿಲ್ಲ, ನಾವು ಹಾಗೇ ಮಾಡ್ತೀವಿ. ನೋಡಿ, ಹಿಟ್ಟನ್ನು ನಾನಿಲ್ಲಿ ಚೆನ್ನಾಗಿ ನಾದ್ಕೊಂಡಾಗಿದೆ, ಸಾಫ್ಟ್ ಆಗಿದೆ. ಇಷ್ಟ ಆಗಿಬಿಟ್ರೆ ಸಾಕು. ಇವಾಗ ಇಲ್ಲಿ ನಾನು ಒಂದು ಸ್ವಲ್ಪನೇ ಹಿಟ್ಟನ್ನು ತಗೊಂಡು ನೋಡಿ ಇಲ್ಲಿ ಇವಾಗ ಉಳ್ಳೆನ ಮಾಡ್ಕೊಳ್ತಾ ಇದ್ದೀನಿ. ನಾವು ಇದನ್ನು ಉಳ್ಳೆ ಅಂತೀವಿ. ಉಳ್ಳೆನ ಮಾಡ್ಕೊಂಡ್ಮೇಲೆ ಇವಾಗ ಇನ್ನೊಂದು ಸ್ವಲ್ಪ ನೀರನ್ನು ತಗೊಂಡು ಮತ್ತೆ ಇನ್ನೊಂದು ಸತಿ ನಾನಿಲ್ಲಿ ಚೆನ್ನಾಗಿ ಅಂಗೈಯಲ್ಲಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ರೊಟ್ಟಿ ನಾವು ಮಾಡ್ತಿರ್ಬೇಕಾದ್ರೆ ಉಳ್ಳೆ ತಗೊಂಡಾಗ ಒಂದು ಸತಿ ನಾದ್ಕೊಂಡು ಈ ಥರ ಉಳ್ಳೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ. ಈ ಕಡೆ ನಾನಿಲ್ಲಿ ಒಂದು ಸ್ವಲ್ಪ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕಿಬಿಟ್ಟು ಇವಾಗ ಮಾಡಿರುವಂಥ ಉಳ್ಳೆನ ನಾನಿಲ್ಲಿ ರೊಟ್ಟಿ ಥರ ತಟ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಒಂದು ಕೈಯಲ್ಲಿ ರೊಟ್ಟಿನ ಸರಿಸ್ತಾ ಇನ್ನೊಂದು ಕೈಯಲ್ಲಿ ರೊಟ್ಟಿನ ಬಡಿತಾ ಇದ್ದೀನಿ. ನೋಡಿ, ಇದೇ ಥರ ನಾನು ರೊಟ್ಟಿನ ಒಂದಷ್ಟು ಅಗಲಕ್ಕೆ ಒಂದೇ ಕೈಯಲ್ಲಿ ಚೆನ್ನಾಗಿ ಬಡ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಕೈಯಿಂದ ರೊಟ್ಟಿನ ಸರಿಸ್ತಾ ರೊಟ್ಟಿನ ಬಡಿತಾ ಇದ್ದೀನಿ. ಇವಾಗ ಒಂದಷ್ಟು ಅಗಲಕ್ಕೆ ರೊಟ್ಟಿನ ತಟ್ಟಿದ ಮೇಲೆ ಒಂದು ಸ್ವಲ್ಪ ಹಿಟ್ಟನ್ನು ನಾನಿಲ್ಲಿ ಇನ್ನೊಂದು ಸ್ವಲ್ಪ ರೊಟ್ಟಿ ಕೆಳಗಡೆ ಹಾಕಿಬಿಟ್ಟು ರೊಟ್ಟಿನ ಇವಾಗ ಎರಡೂ ಕೈಯಲ್ಲಿ ತಟ್ತಾ ಇದ್ದೀನಿ. ರೊಟ್ಟಿ ತಟ್ಟಬೇಕಾದ್ರೆ ನಾವು ರೊಟ್ಟಿ ಕೆಳಗಡೆ ಒಣ ಜೋಳದ ಹಿಟ್ಟನ್ನು ಹಾಕಿದ್ರೆ ರೊಟ್ಟಿ ತುಂಬ ಸಲೀಸಾಗಿ ತಿರುಗುತ್ತೆ ಮತ್ತು ರೊಟ್ಟಿನ ನಾವು ಚೆನ್ನಾಗಿ ತಟ್ಕೊಳ್ಬೋದು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ರೊಟ್ಟಿ ತಿರುಗ್ತಾ ಇದೆ, ನಾನು ತಟ್ಕೊಳ್ತಾ ಇದ್ದೀನಿ ಅಂತ. ನೋಡಿ, ನಾನಿಲ್ಲಿ ರೊಟ್ಟಿನ ತಟ್ಕೊಂಡಾಗಿದೆ. ಇವಾಗ ಕಾದಿರುವಂಥ ಹಂಚ ಮೇಲೆ ನಾನಿಲ್ಲಿ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವಾಗ ಒಂದು ಕಾಟನ್ ಬಟ್ಟೆನ ನಾನಿಲ್ಲಿ ನೀರಲ್ಲಿ ಅದ್ಬಿಟ್ಟು ರೊಟ್ಟಿ ಮೇಲೆ ಸವರ್ತಾ ಇದ್ದೀನಿ. ನಾವು ಇದನ್ನು ರೊಟ್ಟಿಗೆ ಹಸಿ ಹಚ್ಚೋದು ಅಂತೀವಿ. ರೊಟ್ಟಿ ಪೂರ್ತಿ ಹಸಿ ಹಚ್ಕೊಂಡಾಗಿದೆ. ರೊಟ್ಟಿಗೆ ಹಚ್ಚಿರುವಂಥ ಹಸಿ ಒಂದು ಸ್ವಲ್ಪ ಲೈಟಾಗಿ ಒಣಗಿದೆ ಅಂದಮೇಲೆ ಮತ್ತು ರೊಟ್ಟಿ ಅಲ್ಲಲ್ಲಿ ಒಂದು ಚೂರೇ ಉಬ್ಬುತ್ತಾ ಇದೆ ಅಂದಮೇಲೆ ರೊಟ್ಟಿನ ನಾನಿಲ್ಲಿ ತಿರುವು ಹಾಕ್ಕೊಳ್ತಾ ಇದ್ದೀನಿ. ರೊಟ್ಟಿ ತಿರುವು ಹಾಕಿದ್ಮೇಲೆ ಒಂದೆರಡು ನಿಮಿಷ ರೊಟ್ಟಿನ ಹಾಗೆಯೇ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. 2 ನಿಮಿಷ ಆದಮೇಲೆ ಪುನಃ ರೊಟ್ಟಿನ ತಿರುವು ಹಾಕ್ಕೊಂಡು ರೊಟ್ಟಿ ಒಂದೆರಡು ನಿಮಿಷ ಬೆಂದ ಮೇಲೆ ನೋಡಿ, ನಾನಿವಾಗ ರೊಟ್ಟಿನ ತಿರುವು ಹಾಕಿದ ಮೇಲೆ ಒಂದು ಕಾಟನ್ ಬಟ್ಟೆಯಿಂದ ನಾನಿಲ್ಲಿ ರೊಟ್ಟಿನ ಪ್ರೆಸ್ ಮಾಡಿ ಈ ಥರ ನಾನಿಲ್ಲಿ ರೊಟ್ಟಿನ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಥರ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ, ರೊಟ್ಟಿ ಉಬ್ಬಿ ಬರುತ್ತೆ. ರೊಟ್ಟಿ ಮಧ್ಯಭಾಗ ಬೇಗ ಬೆಂದ್ಬಿಡುತ್ತೆ. ಹಾಗಾಗಿ ರೊಟ್ಟಿ ಸುತ್ತ ನಾನಿಲ್ಲಿ
ಪ್ರೆಸ್ ಮಾಡ್ತಾ ರೊಟ್ಟಿನ ಬೇಯಿಸ್ಕೊಂಡು ರೊಟ್ಟಿ ಸುತ್ತಲೂ ಚೆನ್ನಾಗಿ ಬೇಯುತ್ತೆ. ಹಾಗೆಯೇ ಪ್ರೆಸ್ ಮಾಡೋದ್ರಿಂದ ಉಬ್ಬಿ ಬರುವಂಥ ರೊಟ್ಟಿನ ನಾವು ಮಾಡ್ಕೊಳ್ಬೋದು. ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಈ ಥರ ರೊಟ್ಟಿ ಉಬ್ಬಿ ಬಂದರೆ ಪದ್ರ ಪದ್ರ ಆಗಿರುವಂಥ ರೊಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಇನ್ನೊಂದು ರೊಟ್ಟಿನ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ರೊಟ್ಟಿ ನೋಡೋದಕ್ಕೆ ಸುಲಭ ಅಂತ ಅನಿಸಿದ್ರೆ ಈ ಥರ ಕೈನಲ್ಲಿ ತಟ್ಟಿದ್ರೆ ರೊಟ್ಟಿ ಬೇಗ ಆಗೋಗ್ಬಿಡುತ್ತೆ ಅಂತ ಅನಿಸುತ್ತೆ. ಬಟ್ ರೊಟ್ಟಿನ ನಾವು ಪ್ರಾಕ್ಟೀಸ್ ಇಲ್ಲದೆ ಮಾಡೋದಕ್ಕೆ ಹೋದರೆ ಬರೋದಿಲ್ಲ. ಮೊದಲನೇ ಸತಿಗಂತೂ ರೊಟ್ಟಿ ಬರೋದೇ ಇಲ್ಲ, ಅಲ್ಲೇ ಅಂಟ್ಕೊಂಡ್ಬಿಟ್ಟಿರುತ್ತೆ, ರೊಟ್ಟಿ ತಿರುಗ್ತಾನೆ ಇಲ್ಲ ಅಂತ ಅನಿಸ್ಬಿಡುತ್ತೆ. ಸೊ ರೊಟ್ಟಿನ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕಲ್ತ್ಕೊಂಡ್ರೆ ತುಂಬ ಈಸಿಯಾಗಿ ರೊಟ್ಟಿನ ನಾವು ಮಾಡ್ಕೊಳ್ಬೋದು. ನಾನಂತೂ ಮದುವೆ ಆದಮೇಲೆ ಈ ಒಂದು ರೊಟ್ಟಿನ ಮಾಡೋದನ್ನು ಕಲ್ತಿದ್ದು. ನೋಡಿ ಇವಾಗ ರೊಟ್ಟಿನ ನಾನಿಲ್ಲಿ ತಟ್ಕೊಂಡಾಗಿದೆ. ಇವಾಗ ಕಾದಿರುವಂಥ ಹಂಚ ಮೇಲೆ ಹಾಕ್ಕೊಂಡಿದ್ದೀನಿ. ಇವಾಗ ಒದ್ದೆ ಬಟ್ಟೆಯಿಂದ ನಾನಿಲ್ಲಿ ರೊಟ್ಟಿ ಪೂರ್ತಿ ಹಸಿಯನ್ನು ಹಚ್ಕೊಳ್ತಾ ಇದ್ದೀನಿ. ಹಚ್ಚಿರುವಂಥ ಹಸಿ ಎಲ್ಲ ಒಂದು ಸ್ವಲ್ಪ ಲೈಟಾಗಿ ಒಣಗಿದೆ. ಆಮೇಲೆ ರೊಟ್ಟಿ ಅಲ್ಲಲ್ಲಿ ಸ್ವಲ್ಪ ಗುಳ್ಗುಳೆ ಅಂದರೆ ಬಬಲ್ಸ್ ಥರ ಬಂದರೆ ಉಬ್ಬುತ್ತಾ ಇದೆ ಅಂತ ಅಂದಾಗ ರೊಟ್ಟಿನ ನಾನಿಲ್ಲಿ ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ಹಚ್ಚಿರುವಂಥ ಹಸಿ ಒಂದು ಸ್ವಲ್ಪ ಹಸಿ ಇರಬೇಕು, ಪೂರ್ತಿ ಒಣಗಬಾರ್ದು. ನೋಡಿ ಇವಾಗ ರೊಟ್ಟಿನ ನಾನಿಲ್ಲಿ ತಿರುವಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದೆರಡು ನಿಮಿಷ ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಪುನಃ ರೊಟ್ಟಿನ ನಾನಿಲ್ಲಿ ತಿರುವಿ ಹಾಕ್ಕೊಂಡು ಇವಾಗ ಕಾಟನ್ ಬಟ್ಟೆಯಿಂದ ರೊಟ್ಟಿನ ನಾನಿಲ್ಲಿ ಪ್ರೆಸ್ ಮಾಡ್ತಾ ರೊಟ್ಟಿನ ಸುತ್ತಲೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಪುನಃ ತಿರುವಿ ಹಾಕ್ಬಿಟ್ಟು ಮತ್ತೆ ನಾನಿಲ್ಲಿ ಕಾಟನ್ ಬಟ್ಟೆಯಿಂದ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಮಾಡೋದ್ರಿಂದ ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ. ಇವಾಗ ಈ ರೊಟ್ಟಿ ಚೆನ್ನಾಗಿ ಉಬ್ಬು ಬಿಟ್ಟರೆ ಸಾಕು, ರೊಟ್ಟಿ ಬೆಂದಿದೆ ಅಂತ ಅರ್ಥ. ಮುಖ್ಯವಾಗಿ ರೊಟ್ಟಿ ಸಾಫ್ಟಾಗಿ ಚೆನ್ನಾಗಿ ಬರಬೇಕು ಅಂದರೆ ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಕೊಳ್ಬೇಕು. ಮತ್ತು ಚೆನ್ನಾಗಿ ಕಾದಿರುವಂಥ ಹಂಚ ಮೇಲೆ ತಟ್ಟಿರುವಂಥ ರೊಟ್ಟಿನ ಹಾಕಿ ಗ್ಯಾಸ್ ಫ್ಲೇಮನ್ನು ಹೈ ಪ್ರಮಾಣದಲ್ಲಿ ಇಟ್ಟು ರೊಟ್ಟಿನ ಬೇಯಿಸ್ಕೊಳ್ಳೋದ್ರಿಂದ ರೊಟ್ಟಿ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಸಾಫ್ಟಾಗೂ ಕೂಡ ಇರುತ್ತೆ. ಇವಾಗ ನಾನಿಲ್ಲಿ ಇನ್ನೊಂದು ರೊಟ್ಟಿನ ಲಟ್ಟಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ರೊಟ್ಟಿ ಹಿಟ್ಟನ್ನು ತಗೊಂಡು ಒಂದಷ್ಟು ಅಗಲಕ್ಕೆ ಕೈನಲ್ಲಿ ಲಟ್ಟಿಸ್ಕೊಂಡು ರೊಟ್ಟಿ ಕೆಳಗಡೆ ಒಂದು ಸ್ವಲ್ಪ ಒಣ ಹಿಟ್ಟನ್ನು ಹಾಕಿಬಿಟ್ಟು ನೋಡಿಲಿ ಒಂದು ಕೈಯಿಂದ ರೊಟ್ಟಿನ ತಿರುಗಿಸ್ತಾ ಹಾಗೆಯೇ ಒಂದು ಸ್ವಲ್ಪ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊತಾ ನಾನು ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ಲಟ್ಟಣಿಗೆಯಲ್ಲಿ ಮಾಡಬೇಕಾದ್ರೆ ಲಟ್ಟಣಿಗೆಗೆ ಒಂದು ಸ್ವಲ್ಪ ನಾವು ಒಣ ಹಿಟ್ಟನ್ನು ಹಚ್ಕೊಂಡ್ರೆ ಮತ್ತು ಲಟ್ಟಣಿಗೆ ರೊಟ್ಟಿಗೆ ಅಂಟ್ಕೊಳ್ಳೋದಿಲ್ಲ. ಸ್ವಲ್ಪ ಹಿಟ್ಟನ್ನು ಒಂದೊಂದು ಸತಿ ಹಚ್ಕೊಂಡು ಲಟ್ಟಣಿಗೆಯಿಂದ ರೊಟ್ಟಿನ ನಾನಿಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಲಟ್ಟಣಿಗೆಯಲ್ಲಿ ಮಾಡಬೇಕಾದ್ರೆ ರೊಟ್ಟಿನ ಸ್ವಲ್ಪ ನಿಧಾನವಾಗಿ ಹಗುರಕ್ಕೆ ರೊಟ್ಟಿನ ಲಟ್ಟಿಸ್ಕೋಬೇಕಾಗುತ್ತೆ. ಇನ್ನೊಂದೇನಪ್ಪ ಅಂದರೆ ಲಟ್ಟಣಿಗೆಗೆ ಹಿಟ್ಟು ಅಂಟ್ಕೊಳ್ಳುತ್ತದೆ ಅಂತ ಅಂದಾಗ ಲಟ್ಟಣಿಗೆಗೆ ಒಂದು ಸ್ವಲ್ಪ ಪ್ಲಾಸ್ಟಿಕ್ಕನ್ನು ಸುತ್ತಬಿಟ್ಟು ರೊಟ್ಟಿನ ನಾವು ಲಟ್ಟಿಸ್ಕೊಳ್ಳೋದ್ರಿಂದ ಲಟ್ಟಣಿಗೆಗೆ ಯಾವುದೇ ರೀತಿಯಾದಂಥ ರೊಟ್ಟಿ ಅಂಟ್ಕೊಂಡು ಬರೋದಿಲ್ಲ. ರೊಟ್ಟಿನ ನಾವು ಲಟ್ಟಣಿಗೆಯಲ್ಲಿ ಲಟ್ಟಿಸಿ ಮಾಡ್ತೀವಿ ಅಂದರೆ ರೊಟ್ಟಿ ಹಿಟ್ಟು ಸ್ವಲ್ಪ ಜಿಗಿಯಾಗಿರಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹೆಚ್ಚಿಗೆ ಹಾಕಿಬಿಟ್ಟು ರೊಟ್ಟಿ ಜಿಗುಟನ್ನು ಜಾಸ್ತಿ ಮಾಡಿಕೊಂಡು ಈ ಒಂದು ರೊಟ್ಟಿನ ಲಟ್ಟಣಿಗೆಯಲ್ಲಿ ನಾವು ಮಾಡ್ಕೊಳ್ಬಹುದು. ಲಟ್ಟಣಿಗೆಯಲ್ಲಿ ರೊಟ್ಟಿ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ತುಂಬ ತೆಳ್ಳಗೆ ಬರುತ್ತೆ. ಮತ್ತು ನಿಮಗೆ ಖಡಕ್ ರೊಟ್ಟಿ ಬೇಕು ಅಂದರೆ ಈ ಒಂದು ಲಟ್ಟಣಿಗೆಗೆ ಪ್ಲಾಸ್ಟಿಕ್ಕನ್ನು ಸುತ್ತಬಿಟ್ಟು ನಿಧಾನವಾಗಿ ಎಷ್ಟು ಬೇಕೋ ಅಷ್ಟು ರೊಟ್ಟಿನ ನೀವು ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ ಇವಾಗ ಮಾಡಿರುವಂಥ ರೊಟ್ಟಿನ ನಾನಿಲ್ಲಿ ಕಾದಿರುವಂಥ ಹೆಂಚು ಮೇಲೆ ಹಾಕಿ ಮೇಲ್ಗಡೆ ಒಂದು ಸ್ವಲ್ಪ ಒದ್ದೆ ಬಟ್ಟೆಯಿಂದ ರೊಟ್ಟಿಗೆ ಹಸಿಯನ್ನು ಹಚ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ರೊಟ್ಟಿ ಬೆಂದಿದೆ. ನಾನಿಲ್ಲಿ ಇವಾಗ ರೊಟ್ಟಿನ ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ರೊಟ್ಟಿ ತಿರುವಿ ಹಾಕಿದ್ಮೇಲೆ ಒಂದೆರಡು ನಿಮಿಷ ರೊಟ್ಟಿನ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ರೊಟ್ಟಿ ಮಧ್ಯೆ ಭಾಗ ಬೇಗ ಬೆಂದ್ಬಿಡುತ್ತೆ, ಸುತ್ತ ಏನಾಗ್ಬಿಡುತ್ತೆ ನಿಧಾನವಾಗಿ ಬೇಯುತ್ತೆ. ಹಾಗಾಗಿ ರೊಟ್ಟಿನ ಸರಿಸ್ತಾ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಇಲ್ಲಿ ರೊಟ್ಟಿನ ನಾನಿಲ್ಲಿ ತಿರುವಿ ಹಾಕ್ಕೊಂಡಿದ್ಮೇಲೆ ಪುನಃ ಕಾಟನ್ ಬಟ್ಟೆಯಿಂದ ಈ ಥರ ಪ್ರೆಸ್ ಮಾಡಿ ರೊಟ್ಟಿನ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ರೊಟ್ಟಿ ಉಬ್ಬಿ ಬರ್ತಾ ಇದೆ. ಲಟ್ಟಣಿಗೆಯಲ್ಲಿ ಮಾಡಿರುವಂಥ ರೊಟ್ಟಿ ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ. ನಿಮಗೆ ತೆಳ್ಳಗೆ ಬೇಕು ಅಂದರೆ ಲಟ್ಟಣಿಗೆಯಲ್ಲಿ ಇನ್ನೊಂದು ಸ್ವಲ್ಪ ನಿಧಾನವಾಗಿ ರೊಟ್ಟಿನ ಲಟ್ಟಿಸ್ಕೊಂಡ್ರೆ ತೆಳ್ಳಗಾಗಿರುವಂಥ ರೊಟ್ಟಿನೂ ಕೂಡ ಮಾಡ್ಕೊಳ್ಬೋದು. ನೋಡಿ ನಾನಿಲ್ಲಿ ಎಲ್ಲ ರೊಟ್ಟಿನೂ ಮಾಡಿ ಇಟ್ಕೊಂಡಾಗಿದೆ. ತೋರಿಸ್ತಾ ಇದ್ದೀನಿ ರೊಟ್ಟಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಚಪಾತಿ ಅಷ್ಟೇ ಸಾಫ್ಟಾಗಿರುವಂಥ ಈ ಒಂದು ಜೋಳದ ರೊಟ್ಟಿ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೊಟ್ಟಿ ಮಾಡ್ತಿರ್ಬೇಕಾದ್ರೆ ನಮಗೆ ನೆನಪಾಗೋದು ಶ್ರೀ ಸಿದ್ಧಾರೂಢರ ಅಜ್ಜನವರ ಹಾಡು, ಸಿದ್ಧಾರೂಢರ ರೊಟ್ಟಿ ತಿಂದವರಾಗ್ಯರ ಗಟ್ಟಿ ಅಂತ. ಈ ಹಾಡನ್ನು ಅವ್ರು ರೊಟ್ಟಿ ಮಾಡ್ದಕ್ಕಾರ ನನಗೆ ನೆನಪು ಬರುತ್ತೆ. ಸೊ ಹಾಗಾಗಿ ನಮ್ಮ ಸ್ನೇಹಿತರೊಂದಿಗೆ ಈ ಒಂದು ಸವಿ ನೆನಪನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ.
ನೋಡಿ ಇವಾಗ ರೊಟ್ಟಿ ಎಷ್ಟು ಪದರಾಗಿ ಚೆನ್ನಾಗಿ ಬಂದಿದೆ ಅಂತ. 2 ಪದರಿನ ರೊಟ್ಟಿಯಾಗಿ ಉಬ್ಬಿ ಬಂದರೆ ಈ ಥರ ರೊಟ್ಟಿ ಚೆನ್ನಾಗಿ ಪದರಾಗಿ ಬರುತ್ತೆ. ಈ ರೊಟ್ಟಿಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಅಥವಾ ಮಾಡಿರುವಂಥ ಪಲ್ಯನ ಸೌರಿ ಈ ಥರ ರೋಲ್ ಮಾಡಿ ಕೊಟ್ಟರೆ ಮಕ್ಕಳು ಕೂಡ ಇಷ್ಟಪಟ್ಟು ಓಡಾಡಿಕೊಂಡು ತಿಂತಾರೆ. ನನ್ನ ಮಗನಿಗೂ ಕೂಡ ನಾನು ಇದೇ ಥರ ರೋಲ್ ಮಾಡಿಕೊಡ್ತೀನಿ. ಏನಾದರೂ ಪಲ್ಯ ಮಾಡಿದರೆ ಈ ಥರ ರೊಟ್ಟಿಗೆ ಸೌರ್ಬಿಟ್ಟು ರೋಲ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ. ಇವಾಗ ಈ ರೊಟ್ಟಿನ ಹಾಲಲ್ಲೂ ಕೂಡ ನಾವು ಊಟ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಇವಾಗ ಮಾಡಿರುವಂಥ ರೊಟ್ಟಿನ ನಾನಿಲ್ಲಿ ಸಣ್ಣ ಪೀಸಾಗಿ ಮುರಿದು ರೊಟ್ಟಿನ ನಾನಿಲ್ಲಿ ಒಂದು ತಟ್ಟೆನಲ್ಲಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಹಾಲನ್ನು ಹಾಕಿ ಬೆರೆಸಿ ಒಂದು ಸ್ವಲ್ಪ ಸಕ್ಕರೆನ ಹಾಕಿ ನೆನೆಸಿ ರೊಟ್ಟಿನ ಈ ಥರ ಊಟ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಬಿಸಿ ಬಿಸಿ ಆಗಿರುವಂಥ ರೊಟ್ಟಿ, ಹಾಲು, ಸಕ್ಕರೆ, ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಈ ಥರ ಕೊಡ್ತಾರೆ, ಬಾಣಂತಿಯರಿಗೂ ಕೊಡ್ತಾರೆ, ಮತ್ತು ವಯಸ್ಸಾದವರು ಹಲ್ಲಿಲ್ಲದೆ ಇರೋರು ಈ ಥರ ರೊಟ್ಟಿನ ಊಟ ಮಾಡ್ತಾರೆ. ನೋಡಿ ಕ್ಯಾರೆಟ್ ಪಲ್ಯ ಜೊತೆಗೂ ಕೂಡ ನಾನಿಲ್ಲಿ ರೊಟ್ಟಿನ ಸರ್ವ್ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಕ್ಯಾರೆಟ್ ಪಲ್ಯದ ರೆಸಿಪಿ ಕೂಡ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಆ ರೆಸಿಪಿ ವಿಡಿಯೋನ ಈ ರೆಸಿಪಿ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟ್ ಪಲ್ಯನೂ ಕೂಡ. ಇವತ್ತಿನ ಈ ಜೋಳದ ರೊಟ್ಟಿ ರೆಸಿಪಿ ವಿಡಿಯೋ ವೀಕ್ಷಕರೆಲ್ಲರಿಗೂ ಹೆಂಗೆ ಅನ್ನಿಸ್ತು, ಚಲೋ ಅನ್ನಿಸ್ತಂದ್ರೆ ಈ ರೆಸಿಪಿ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ತಾ, ಈ ರೆಸಿಪಿ ವಿಡಿಯೋ ತುಂಬಾ ಇಷ್ಟ ಆಗಿದ್ರೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ. ಹಾಗೆ ಇದೇ ಥರ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.